ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್ ಅಂತ ಹೇಳ್ತಾ ಇದನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಆ್ಯಕ್ಚುಲಿ ಆಡಿಯೋಗೇನೋ ಪ್ರಾಬ್ಲಮ್ ಆಗಿತ್ತು, ಸೊ ಹಾಗಾಗಿ ನಾನೇ ಆಡಿಯೋ ಹೀಗೆ ಕೊಟ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳಿಗೆ ರಜಾ ಸ್ಟಾರ್ಟ್ ಆಯಿತು. ಸೊ ನಮ್ಮ ದಿನಗಳು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಐದು ಇಲ್ಲಿ 1 2 3 4 5 ಇಲ್ಲಿ ಬೇಡ ಬಾಮ್ಮ, ಅಲ್ಲೆಲ್ಲ ಲ್ಯಾಡರ್ ಇದೆ. ಇಲ್ಲ 44 ಬಂದಿದೆ ಲ್ಯಾಡರ್, ಮಧ್ಯದಲ್ಲಿ ಬರೋದಲ್ಲ, ಗತ್ತಕ್ಕಾಗಲ್ಲ. ಕುಚಿ ಬಾ ಸುಸ್ತಾಯ್ತಾ ನಿಂಗೆ? ಇಂದ ಕುಚಿ ಬಾ ನೀನು ಸ್ವಲ್ಪ ಆಗ್ಲಿ ಸುಮ್ಮನೆ. ಫೋಟೋ ತೆಗಿ. ನಿಮ್ಗೆ ಇವಾಗ 3 ಬೀಳಮ್ಮ. ನಿಮ್ಗೆ 3 ಬೀಳಿ ಪುಟ್ಟ. 1 2 3 ಇಲ್ಲ 3 ಬಂದೆ. 3 ಇಂದ 82 ಬಂದೆ. ಆಡೋ ಇಲ್ಲ, ಹಿಂದೆ ಇಲ್ಲ, ಮುಂದೆ ಬಂದಿತ್ತು. ಈ ಕಡೆ ಸಾರಿ 64 ಇತ್ತಲ್ವಾ. 1 2 66 ಬಂತು. ಆರಾಮ ಸಾರಿ. ಫಸ್ಟ್ ಏನು ಮಾಡಬೇಕು? ಟೇಕ್ ಅ ಗ್ಲಾಸ್ ಆಫ್ ವಾಟರ್. ನಿಧಾನಕ್ಕೆ ಹಾಕಬೇಕು, ಸುರಿದು ಬಿಡೋದಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನ ಇಷ್ಟಲ್ಲಿ ಇವತ್ತು ಲೆಮನೇಡ್ ಮಾಡ್ತಾ ಇದ್ದಾನೆ. ಲೆಮನೇಡ್ ಅಂತಂದ್ರೆ ನಮ್ದ್ರಲ್ಲಿ ನಿಂಬೆಹಣ್ಣು ಜ್ಯೂಸು ಅಂತ ಅಂತೀವಿ ಅಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು? ಶುಗರ್, ಪೌಡರ್ ಶುಗರ್ ಅಂತ ಕೊಟ್ಟಿದ್ದಾರೆ. ನೀನು ಶುಗರ್ನ ಯೂಸ್ ಮಾಡಿ ಅದನ್ನ ಸ್ಪೂನಲ್ಲಿ ಇದು ಮಾಡಿದ್ರೆ ಅದು ಕರಗುತ್ತೆ. ಇದೆ lemon juice to and stir well. ಅಂದ್ರೆ ಏನು ಗೊತ್ತಾ? ಸ್ಪೂನಲ್ಲಿ ಮಾಡು, ಅಷ್ಟು ದೊಡ್ಡದು ಏನಕ್ಕೋ. ಒಂದು ಸ್ಪೂನ್ ಕೊಚ್ಚು. ಫೋರ್ಕ್ sugar on the bed. Sugar. ನೆಕ್ಸ್ಟ್ ಏನಿದೆ? ಒಂದೊಂದು ಮಾಡ್ಬೇಕು, ಎರಡೆರಡು ಅಲ್ಲ. ಆಗ್ತಾ ಇಲ್ವಾ? ಅದಕ್ಕೆ ಇದೆಲ್ಲ ಬೇಡಮ್ಮ ಅನ್ನೋದು. ನಿಂಗೆ ಮಾಡೋಕೆ ಇಷ್ಟ. I will try my best. ಮಾಡಿ. Sugar on the bed. ಬೀಳ್ತೀಯ? ಲೆಮನೇಡ್ ಮಾಡ್ತಾ ಇದೀವಿ. ಲೆಮನೇಡ್ ಗಿಂಡಲ್ಲ, ಅದ್ರಲ್ಲಿ ಹೇಳಿರೋದು ಸ್ಲೈಸ್. ಆ ಸ್ಲೈಸ್ ಇದನ್ನ ಇದು ಮಾಡ್ಬಿಟ್ಟು ಹಂಗೆ ಹಾಕ್ತಾರೆ. ಲೆಮನ್ ಜ್ಯೂಸ್ ಅಂತ ಅವ್ರು ಹೇಳಿರೋದು. ಲೆಮನೇಡ್ ಗಿಂಡಲ್ಲ, ಅವ್ರು ಅಲ್ಲಿ ಹೇಳಿರೋದು ಲೆಮನೇಡಲ್ಲಿ ಇದು ಮಾಡಿ ಅಂತಾನೆ. ಹೌದು ಅಪ್ಪ. ಪೀನಾ ಕೊಲಾಡ ಲೆಮನೇಡ್ ಅವೆಲ್ಲ ಯಾರು ಗಿಂಡಲ್ಲ, ಹಂಗೆ ಹಾಕ್ತಾರೆ. ಕಿಚ್ಬಿಟ್ಟೆ. ಆದ್ರೆ ನಮ್ದು ಬೇರೆ ನಾವು ಮಾತಾಡ ಅಷ್ಟೇ. ನಾನು ನನಗೆ ಐಸ್ ಕ್ಯೂಬ್ಸ್ಗಳು ಹಾಕ್ತೀನಿ, ನೀನೊಂದು. ಹೌದು ಆಯ್ತೀಗ. ನೆಕ್ಸ್ಟ್ ಏನಿದೆ? ಐಸ್ ಕ್ಯೂಬ್. ಅಲ್ಲಿ ಅದು ಓದು ಏನಿದೆ ಅಂತ. ಐಸ್ ಕ್ಯೂಬ್. ಇಂತ್ಯಾವನು ಓದ್ಲಿರೋ. ಐಸ್ ಕ್ಯೂಬ್ಸ್ ಟು ದ ಲೆಮನ್ and have it chilled. ನಾನು ಹಾಕ್ತೀನಿ. ಒಂದು ಕೊಡು. ಅವನ ಕೈಗೆ ಒಂದು ಕೊಡು, ಅವನ ಕೈಗೂ ಒಂದು ಕೊಡು. ನೀನೆಲ್ಲರೂ ತಗೋಬೋದು. ಕೈಯಲ್ಲಿ ಅದ್ಬಾರ್ದು. ಇದೊಂದು ಐಸ್. ಹೆಂಗಿದೆ ಅಮ್ಮ
ಅಣ್ಣದ ಲೆಮನೇಡ್ ಚೆನ್ನಾಗಿದೆಯಾ? ಸಾಕು 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 ಕುಡಿ. ನಿಂಗೆ ಕೊಟ್ಟಿರೋದು ನೀನು ಕುಡಿ, ಅವ್ನು ಕೊಟ್ಟಿರೋದು ಅವ್ನು ಕುಡಿತಾರೆ. ಚೆನ್ನಾಗಿದೆಯಾ ಅಣ್ಣ ಮಾಡಿರೋದು? ಹೆಂಗಿದೆ, ಚೆನ್ನಾಗಿದೆಯಾ ಇಲ್ವಾ ಹೇಳು? ಹುಳಿನ ಕಣ್ಣು ನೋಡಿ ಪಕ್ಕಕ್ಕೆ ಹೋಗ್ತದೆ. ಅಮ್ಮ ಪೈಲ್ವಾನ್, ನಾನು ಪೈಲ್ವಾನ್ ಪಾಪಣ್ಣ. ಪೈಲ್ವಾನ್ ಪಾಪಣ್ಣ, ಪೈಲ್ವಾನ್ ಪಾಪಣ್ಣ ರೆಡಿ ಆಗ್ತಾ ಇದ್ದಾನೆ. ಮಾಡಿದ್ರ? ಹಾ, ಈಗ ನಿಂತ್ಕೊಂಡು ಬೈಲಿ, ಇಲ್ಲಿ ಬಾ, ಇಲ್ಲಿ ಬಾ, ಈಗ ಇಲ್ಲಿ ಬಾ, ಇಲ್ಲಿ ಬಾ, ಕಾನ್ ಇಲ್ಲಿ ನಿಂತ್ಕೊಂಡು 1 2 ಮಾಡಿದ್ದೆ ಮಾಡೋ. ನಿಧಾನಕ್ಕೆ ಮಾಡ್ಬೇಕು, ನಿಧಾನಕ್ಕೆ ನೋಡು. ಏಯ್ ಬಾ, ಕುಸ್ತಿ ಆಡೋಣ. ಫಟ್ ಬಂದು ಮಲ್ಕೊಂಬಿಟ್ಟ ಕುಸ್ತಿಗೆ. ಪಾಪಣ್ಣ ಟಮ್. ಕುಸ್ತಿ ಕುಸ್ತಿ ಆಡೋಣ. ಇದು ಹಿಂಗೆ ಹಿಂಗೆ ಕುಸ್ತಿ ರೆಡಿ ಮಾಡ್ಕೊಮ್ಮ. ಹೆಂಗಮ್ಮ? ಇದು ಹಿಂಗೆಲ್ಲ ಮಾಡ್ಬೇಕು ನೀನು. ಹಿಂಗೆ ಮಾಡಿ ಹಿಂಗೆಲ್ಲ ಕರ್ತೀವಿ. ನಿಧಾನ 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 ಮಾಡು. ಹಿಡ್ಕೊಂಡ್ಬಿಡುತ್ತೆ. ನೈಟ್ ಸ್ವಲ್ಪ ಸುಸ್ತಾಗಿತ್ತು ನನಗೆ, ಯಾಕೋ ಮಾಡೋಕ್ಕೆ ಕಷ್ಟ ಆಗಿತ್ತು. ಬಿಕಾಸ್ ಮಕ್ಕಳು ಮನೇಲಿರೋದ್ರಿಂದ ಸ್ನ್ಯಾಕ್ಸು ತಿಂಡಿ ಎಲ್ಲ ಎಕ್ಸಾಕ್ಟ್ ಟೈಮ್ ಮಾಡಿ 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 ಸ್ವಲ್ಪ ಸುಸ್ತಾಗಿದೆ. ಸೊ ಪ್ಲ್ಯಾನ್ ಮಾಡಿದ್ದು ನಾವು ಆ್ಯಕ್ಚುಲಿ ಇಡ್ಲಿ ತಿನ್ನಬೇಕು, ಎಲ್ಲೋ ಒಂದು ಬಂಡಿ ಇದೆಯಂತೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ತಂಗಿ ಹೇಳಿದ್ಲು. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಬಂಡಿಯಲ್ಲಿ ಇಡ್ಲಿ ತಿನ್ನೋಕ್ಕೆ ಹೋಗೋಣ. ನಾನು ಯಾವತ್ತೂ ಆ್ಯಕ್ಚುಲಿ ಬಂಡಿಯಲ್ಲಿ ತಿಂದಿದ್ದಿಲ್ವೇ ಇಲ್ಲ. ಬಟ್ ಸಂತೋಷ್ ಮತ್ತು ಕಲ್ಪ ಹೇಳ್ತಾ ಇದ್ರು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಟ್ರೈ ಮಾಡೋಣ ಅಂತ ಹೋದ್ವಿ. ಬಟ್ ನನ್ನ ಮಕ್ಕಳು ನಾವು ತಿನ್ನೋದಿಲ್ಲ ಬಂಡಿಯಲ್ಲಿ, ಇಷ್ಟೊಂದು ಜನ ಇದ್ದಾರೆ, ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರು. ಸೊ ಹಾಗಾಗಿ ದ್ವಾರಕಾಮಾಯಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿ ತುಂಬ ಕಡೆ ಓದಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ. 1 ವರ್ಷದಿಂದ ಇದೆ ನಮ್ಮ ಏರಿಯಾಲೇ, ನಾನು ಹೋಗೇ ಇರಲಿಲ್ಲ. ಸೊ ಲೆಟ್ಸ್ ಟ್ರೈ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಬಟ್ ವೆಜಿಟೇರಿಯನ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಂಬೂ ಬಿರಿಯಾನಿ ತೊಗೊಂಡ್ವಿ ನಾವು. ಆ್ಯಂಡ್ ಮಾಮೂಲಿ ಲೈಟಾಗಿ ರೋಟಿ, ಆಮೇಲೆ ಬೆಂಡಿ ಮಸಾಲ ತೊಗೊಂಡ್ವಿ. ನಂಗೆ ತುಂಬ ಇಷ್ಟ. ಸಂತೋಷು ಎಲ್ಲೇ ಹೋದರೂ ಫಸ್ಟ್ ಆರ್ಡ್ರ್ ಮಾಡೋದು ನನ್ನ ಫೇವ್ರೇಟ್ನ ಆರ್ಡ್ರ್ ಮಾಡ್ತಾರವರು. ಸೊ ಬೆಂಡಿ ಮಸಾಲ ನನಗೆ ಆರ್ಡ್ರ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಬ್ಯಾಂಬೂ ಬಿರಿಯಾನಿ ಏನಿತ್ತು ಅದು ಸುಟ್ಟೋಯ್ತು ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು. ಸೊ ಅದು ಬರೋದಕ್ಕೆ ತಿರ್ಗಾ ನಮಗೆ 40 ಮಿನಿಟ್ಸ್ ಬೇಕಾಯಿತು. ಬಟ್ ವೆಜಿಟೇರಿಯನ್ಸ್ಗೆ ತುಂಬಾ ಚೆನ್ನಾಗಿದೆ, ಒಂದ್ಸಲಿ ನೀವು ಕೂಡ ಭೇಟಿ ಮಾಡ್ಬೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ರಾತ್ರಿ ನನ್ನ ತಂಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಒಟ್ಟಿಗೆ ಸೇರೋದು ತುಂಬ ಅಪರೂಪ ಆಗ್ಬಿಟ್ಟಿದ್ದೀವಿ ಈಗ. ಅವಳ ಒಂದು ಬ್ಯುಸಿ ಸ್ಕೆಡ್ಯೂಲು ಅಥವಾ ನಂದು, ನನ್ನ ಮಕ್ಕಳದು, ಸೊ ಇದೆಲ್ಲ ನಾನು ಮಾಡೋದ್ರಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಡ್ತಾ ಇರೋದ್ರಿಂದ ಸ್ವಲ್ಪ ಮೀಟ್ ಆಗೋದು ಕಡಿಮೆ ಆಗ್ತಾಯಿದೆ. ನಾವು ಫೋನ್ ದಿನ ಮಾತಾಡ್ಕೊಳ್ತೀವಿ 2 ಹೊತ್ತು 3 ಹೊತ್ತು, ಬಟ್ ಸಿಕ್ಕೋದು ನಾವು ಅಪರೂಪ ಆಗೋಗ್ತಾ ಇರ್ತೀವಿ. ಸೊ ಹಾಗಾಗಿರೋದ್ರಿಂದ ನೀವು ಅಲ್ಲಿ ಬನ್ನಿ, ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ಲು. ಅಮ್ಮನ ಕರ್ಕೊಂಡು ನಾವು ಹೋಗ್ತಾಯಿದ್ವಿ. ಅಪ್ಪ ಬರೋದಿಲ್ಲ, ಬಿಕಾಸ್ ಅಪ್ಪ ಬೆಳಗ್ಗೆ ಬೇಗನೆ ಹೋಗಬೇಕಾಗತ್ತೆ, ರಾತ್ರಿ ಲೇಟಾಗಿ ಬಂದು ಮಲ್ಕೊಳ್ಬೇಕು, ರೆಸ್ಟ್ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ಅಪ್ಪನ ತುಂಬ ಫೋರ್ಸ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ, ಅಪ್ಪ ಆದಾಗ ಬರ್ತಾರೆ ಅಂತ. ಸೊ ಅಲ್ಲಿ ಹೋಗಿ ನೋಡಿದ್ರೆ 11 ಗಂಟೆ ನಾವು ಹೋದಾಗ ಬಹುಶಃ 11:15 ಆಗ್ತಿತ್ತೋ ಏನೋ ಅನಿಸುತ್ತೆ. ನೋಡಿ ಎಷ್ಟು ರಶ್ ಇದೆ. ಸೊ ಆಗ ಬಂದ್ವಿ ನಾವು. ಒಳಗೆ ಜಾಗ ಕೂಡ ಇಲ್ಲ, ಅವರು ಕ್ಲೋಸ್ ಇನ್ನೇನು ಮಾಡಬೇಕು, ಆದರೂ ಕೂಡ ಜನ ಬರ್ತಾನೆ ಇದ್ರು, ಕಿಕ್ಕಿರಿದು ಜನ ಬರ್ತಾಯಿದ್ರು, ನೋಡ್ತಾ ಇರ್ಬೋದು ನೀವು. ನಾನು ಇಷ್ಟ ಆದರೆ ನಿನ್ನಿಂದ ನಾನು ನೋಡೋಕ್ಕಾಗಲ್ಲ. ನೀನು ಇಷ್ಟ ಇಲ್ಲ, ಅವರ ಅಪ್ಪ ಇಷ್ಟ ಇಲ್ವಂತೆ.
ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನನ್ನ ಮಕ್ಕಳ ಹಾಲಿಡೇಸ್ ಹೇಗೆ ನಡೀತಿದೆ, ಮನೇಲಿ ನಾವು ಹೇಗಿರ್ತೀವಿ, ಸೊ ಆ್ಯಂಡ್ ಜೊತೆಗೆ ನಾವು ಇವತ್ತು ಹೇಗೆಲ್ಲ ಇದ್ವಿ ಆ್ಯಂಡ್ ಜೊತೆಗೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.